ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನನಗೆ ಬಹಳ ಸಲ ಪೇಷಂಟ್ಸ್ ತಮ್ಮ ಹಿಮೋಗ್ಲೋಬಿನನ್ನು ಕಳಿಸ್ತಾರೆ ಆ್ಯಂಡ್ ಹೇಳ್ತಾರೆ, ಮೇಡಮ್ ನನ್ನ ಹಿಮೋಗ್ಲೋಬಿನ್ 18 ಇದೆ, ನನ್ನ ಹಿಮೋಗ್ಲೋಬಿನ್ 15 ಇದೆ, ನಾವೇನು ಮಾಡಬೇಕು, ಯಾಕೆ ಹೀಗಾಗಿದೆ, ಇದಕ್ಕೇನು ಟ್ರೀಟ್ಮೆಂಟು, ಇವನ್ನೆಲ್ಲ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೈ ಹಿಮೋಗ್ಲೋಬಿನ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೇ ಗಂಡಸರಲ್ಲಿ ಅರೌಂಡ್ 13 to 17.5 ಏನಿದೆ ಅದು ನಾರ್ಮಲ್ ರೇಂಜ್ ಆಫ್ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಏನಿದೆ ಹೆಂಗಸರಲ್ಲಿ, ಗಂಡಸರಲ್ಲಿ, ಮಕ್ಕಳಲ್ಲಿ, ಪ್ರೆಗ್ನೆಂಟ್ ಲೇಡೀಸಲ್ಲಿ ಎಲ್ಲರಲ್ಲೂ ಬೇರೆ ಬೇರೆ ಇರುತ್ತೆ. ಸೊ ನೀವು ಜಸ್ಟ್ ನಿಮ್ಮ ಹಿಮೋಗ್ಲೋಬಿನನ್ನು ಹೇಳಿದರೆ ನಮಗೆ ಅದರಿಂದ ಏನೂ ತಿಳ್ಕೊಳಕ್ಕಾಗೋದಿಲ್ಲ. ಓಕೆ, ನೀವು ನಿಮ್ಮ ಜೆಂಡರ್ ಏನು, ನಿಮ್ಮ ಏಜ್ ಏನು, ಎಲ್ಲಿ ಇರ್ತೀರಾ, ನಿಮ್ಮ ಹ್ಯಾಬಿಟ್ಸ್ ಏನು, ಇವೆಲ್ಲ ನಮಗೆ ಬೇಕಾಗತ್ತೆ ನಿಮ್ಮ ರಿಪೋರ್ಟನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ. ಓಕೆ, ಯಾಕಂದರೆ ನನಗೆ ಬಹಳಷ್ಟು ಸಲ ಕಮೆಂಟ್ಸಲ್ಲಿ ಏನೂ ಡೀಟೇಲ್ಸ್ ಇರೋದಿಲ್ಲ, ಜಸ್ಟ್ ಒಂದು ವ್ಯಾಲ್ಯೂ ಇರುತ್ತೆ, ನಾವು ಏನು ಮಾಡಬೇಕು. ಸೊ ನೀವೇನು ಮಾಡಬೇಕು, ನಾವು ಜಸ್ಟ್ ಒಂದು ವ್ಯಾಲ್ಯೂ ಮೇಲೆ ಹೇಳೋಕ್ಕಾಗೋದಿಲ್ಲ. ಸೊ ಹಿಮೋಗ್ಲೋಬಿನ್ ಗಂಡಸರಲ್ಲಿ ಶುಡ್ ಬಿ ಬಿಟ್ವೀನ್ 13 to 17.5. ಓಕೆ, ಆ್ಯಂಡ್ ಹೆಂಗಸರಲ್ಲಿ ಇಟ್ ಶುಡ್ ಬಿ ಬಿಟ್ವೀನ್ 13 to 15.5. ಓಕೆ, ನಾನ್ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ. ಪ್ರೆಗ್ನೆಂಟ್ ಇದ್ರು ಅಂತ ಹೇಳಿದರೆ 11 ಗ್ರಾಮ್ ತನಕನೂ ಅದು ಇಟ್ಸ್ ಫೈನ್. ಆ್ಯಂಡ್ ಚಿಕ್ಕ ಮಕ್ಕಳಲ್ಲಿ ಸಪೋಸ್ ಒಂದು 6 years ತನಕ ಮಕ್ಕಳಿದ್ರು ಅಂದರೆ ಅವರಲ್ಲಿ ಒಂದು 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಮಿನಿಮಮ್ 11 ಗ್ರಾಮ್ ಆದರೂ ಇರಬೇಕು ಅವರಿಗೆ ಹಿಮೋಗ್ಲೋಬಿನ್. ಆ್ಯಂಡ್ 6 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥ ಮಕ್ಕಳಲ್ಲಿ ಮತ್ತು ಈ ಟೀನೇಜರ್ಸಲ್ಲಿ ಅಪ್ ಟು 12-13 years ತನಕ ಇದ್ದವರಲ್ಲಿ ಮಿನಿಮಮ್ ಒಂದು 12 ಗ್ರಾಮ್ ಪರ್ ಡೆಸಿಲೀಟರ್ ಆದರೂ ಇರಬೇಕು. ಈಗ ಹೈ ಹಿಮೋಗ್ಲೋಬಿನ್ ಅಂತ ನಾವು ಯಾವಾಗ ಹೇಳ್ತೇವೆ? ಈಗ ಸಪೋಸ್ ಗಂಡಸರಲ್ಲಿ ಅವರ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿಗೆ ಬಂತು ಹಿಮೋಗ್ಲೋಬಿನ್. ಓಕೆ, ಆ್ಯಂಡ್ ಹೆಂಗಸರಲ್ಲಿಯೂ ಸಹ ಅವರ ನಾರ್ಮಲ್ ರೇಂಜ್ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಬಂತು ಅಂದಾಗ ನಾವು ಅದನ್ನು ಹೈ ಹಿಮೋಗ್ಲೋಬಿನ್ ಅಂತ ಹೇಳ್ತಾ ಇರ್ತೇವೆ. ಬಟ್ ನಾನು ಹೇಳಿದೆ, ದಿಸ್ ಡಿಪೆಂಡ್ಸ್ ಅಪಾನ್ ದ ಏಜು, ನಿಮ್ಮ ಜೆಂಡರು, ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ, ಇವೆಲ್ಲದರ ಮೇಲೆ ನಾವು ಇದನ್ನು ಹೇಳ್ತಾ ಇರ್ತೇವೆ. ಸೊ ಗಂಡಸರಲ್ಲಿ 17.5 ಗ್ರಾಮ್ಸ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಬರ್ತಾ ಇದೆ, ಹೆಂಗಸರಲ್ಲಿ 15.5 ಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇದೆ ಅಂದಾಗ ಇದು ಏನಾದರೂ ಹೆಚ್ಚಿಗೆ ಹಿಮೋಗ್ಲೋಬಿನ್ ಇರಬಹುದಾ ಅಂತ ನಾವು ಸಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಹೆಚ್ಚಿಗೆ ಹಿಮೋಗ್ಲೋಬಿನ್ ಇದ್ದರೆ ಇದು ಅದು ಒಳ್ಳೆಯದೇ ಅಲ್ವಾ? ನಮಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದೆ ಅಂದರೆ ಅದು ತುಂಬ ನಮ್ಮ ಬಾಡಿಗೆ ಚೆನ್ನಾಗೇ ಇರುತ್ತಲ್ವಾ? ಇಲ್ಲ, ಹೆಚ್ಚಿಗೆ ಹಿಮೋಗ್ಲೋಬಿನ್ನು ಬಹಳ ಕಡಿಮೆ ಹಿಮೋಗ್ಲೋಬಿನ್ ಎರಡೂ ಡೇಂಜರಸ್ಸು. ನಾರ್ಮಲ್ ರೇಂಜಲ್ಲಿ ಎಷ್ಟಿರಬೇಕು ಅಷ್ಟೇ ಇರಬೇಕು. ಹೆಚ್ಚಿಗೆ ಇತ್ತು ಅಂತ ಹೇಳಿದರೆ ನಿಮ್ಮ ರಕ್ತ ಏನು ಆಗ್ಬಿಡತ್ತೆ ಅಂತ ಹೇಳಿದರೆ, ಒಂದು ಹೈವೇಯಲ್ಲಿ ಸುಮಾರಷ್ಟು ಗಾಡಿಗಳು ಹೋಗ್ತಾ ಇರ್ತವೆ. ಸೊ ಏನಾಗ್ಬಿಡತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡತ್ತೆ. ಅದೇ ರೀತಿ ಈ ರಕ್ತ ಇಷ್ಟು ಹೈ ಹಿಮೋಗ್ಲೋಬಿನ್ ಆಯಿತು ಅಂದಾಗ ನಿಮ್ಮ ರಕ್ತ ದಪ್ಪಗಾಗ್ಬಿಡತ್ತೆ, ಥಿಕ್ಕಂಡ್ ಆಗಿಬಿಡತ್ತೆ. ಅದು ಅಲ್ಲಿ ಹೆಪ್ಪಗಟ್ಟಬಹುದು, ಕ್ಲಾಟ್ಸ್ ಆಗಿಬಿಡ್ಬೋದು. ಆ್ಯಂಡ್ ಇದೂ ಸಹ ಡೇಂಜರಸ್. ರಕ್ತ ಕಡಿಮೆ ಆಯಿತು ಅಂತ ಹೇಳಿದರೆ ನಿಮಗೆ ಆಮ್ಲಜನಕವೇ ಸಿಗೋದಿಲ್ಲ ಆ್ಯಂಡ್ ನಿಮಗೆ ರಕ್ತಹೀನತೆ ಆಗ್ಬಿಡತ್ತೆ, ಅನೀಮಿಯಾ ಆಗ್ಬಿಡತ್ತೆ. ಅದೇ ರಕ್ತ ಹೆಚ್ಚಿಗೆ ಆಯಿತು ಅಂದರೆ ಈ ರೀತಿ ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ, ಯಾಕಂದರೆ ಬಹಳಷ್ಟು ರಕ್ತ ಕಣಗಳು ಇದ್ದಾವೆ ಆ್ಯಂಡ್ ಇದರಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಎರಡನೇದು ನಾನು ಹೇಳಿದೆ, ನಿಮಗೆ ಕ್ಲಾಟ್ ಆಗತ್ತೆ. ಕ್ಲಾಟಿಂದ ನಿಮ್ಮ ಹಾರ್ಟಿಗೆ, ನಿಮ್ಮ ಬ್ರೇನಿಗೆ, ನಿಮ್ಮ ಕಿಡ್ನಿಗೆ, ಸೊ ಅಂಗಾಂಗಗಳಿಗೆ ರಕ್ತ ಸಪ್ಲೈ ಸರಿಯಾಗದೆ ಅವುಗಳ ಡ್ಯಾಮೇಜ್ ಆಗ್ತಾ ಇರ್ಬೋದು. ಆ್ಯಂಡ್ ಹೀಗಾದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಪ್ಯಾರಾಲಿಸಿಸ್ ಆಗೋದು ಅಥವಾ ನಿಮ್ಮ ಲಿಮ್ಸಲ್ಲಿ, ನಿಮ್ಮ ಕೈಕಾಲುಗಳಲ್ಲಿ ಈ ರೀತಿ ಬ್ಲಾಕೇಜ್ ಆಗೋದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಸೊ ಹೈ ಹಿಮೋಗ್ಲೋಬಿನ್ ಸಹ ಡೇಂಜರಸ್ ಆಗಿರುತ್ತೆ. ಸೊ ಯಾಕೆ ಈ ಹೈ ಹಿಮೋಗ್ಲೋಬಿನ್ ಇರುತ್ತೆ ನೋಡಿ? ಜಸ್ಟ್ ಬಿಕಾಸ್ ಒಂದೇ ಸಲ ನಿಮಗೆ ಹಿಮೋಗ್ಲೋಬಿನ್ ಹೈ ಬಂತು ಅದರ ಅರ್ಥ ನಿಮಗೆ ಇವೆಲ್ಲ ಪ್ರಾಬ್ಲಮ್ ಬಂದ್ಬಿಡ್ತವೆ ಅಂತ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಹಿಮೋಗ್ಲೋಬಿನ್ ಹೈ ಬಂತು ಅಂದಾಗ ನಾವು ರಿಪೀಟ್ ಇನ್ನೊಂದು ಸಲ ಮಾಡ್ಕೊಂಡು ನೋಡಬೇಕು. ಯಾಕಂದರೆ ಕೆಲವೊಂದು ಸಲ ಲ್ಯಾಬೋರೇಟ್ರೀಸಲ್ಲಿ ಅವರು ಬ್ಲಡ್ ಕಲೆಕ್ಟ್ ಮಾಡೋವಂಥ ಶೈಲಿ ಇರ್ಬೋದು, ಅದನ್ನು ಪ್ರೊಸೆಸ್ ಮಾಡುವಂಥದ್ದು ಅವ್ರ ಮಷೀನ್ಸ್ ಇರ್ಬೋದು, ಇವೆಲ್ಲ ಕೆಲವೊಮ್ಮೆ ರಾಂಗ್ ರಿಪೋರ್ಟ್ಸನ್ನು ಕೊಟ್ಬಿಡ್ತವೆ. ಸೊ ನೀವು ನಿಮಗೆ ನಾವು ಹೈ ಹಿಮೋಗ್ಲೋಬಿನ್ ಅಂತ ಹೇಳಬೇಕು ಅಂದಾಗ ನಿಮ್ಮ
ಹಿಮೋಗ್ಲೋಬಿನ್ ನೀವು ಯಾವಾಗ ಮಾಡಿಸಿದ್ರು ಅದು ಆನ್ ದ ಹೈಯರ್ ಸೈಡೇ ಇರುತ್ತೆ ಅಂದಾಗ ಎಸ್ ದೆನ್ ದೆರ್ ಇಸ್ ಸಮ್ ಪ್ರಾಬ್ಲಮ್. ಓಕೆ, ಸೊ ಕನ್ಸಿಸ್ಟೆಂಟ್ಲಿ ನಿಮಗೆ ಹೈ ಹಿಮೋಗ್ಲೋಬಿನ್ನೇ ಬರ್ತಾ ಇದೆ, ಪ್ರತಿ ಸಲ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ದಟ್ ವುಡ್ ಬಿ ಅ ಪ್ರಾಬ್ಲಮ್. ಯಾವತ್ತೋ ಒಂದ್ಸಲ ಮಾಡಿಸಿದ್ರಿ ಅದು ಹೆಚ್ಚಿಗೆ ಬಂತು, ಅದನ್ನ ನಾವು ಹೈ ಹಿಮೋಗ್ಲೋಬಿನ್ ಅಂತ ಲೇಬಲ್ ಮಾಡ್ತಾ ಇರೋದಿಲ್ಲ. ಸೊ ಹೈ ಹಿಮೋಗ್ಲೋಬಿನ್ ಯಾಕೆ ಆಗ್ಬೋದು? ಒಂದು ನಾನು ಹೇಳಿದೆ ಇದೆ ಲ್ಯಾಬೋರೇಟರಿ ಎರರ್ಸ್, ಲ್ಯಾಬ್ ಅಲ್ಲಿ ಸರಿಯಾಗಿ ರಕ್ತ ಕಲೆಕ್ಟ್ ಮಾಡಲಿಲ್ಲ, ಮಷೀನ್ಸ್ ಅಲ್ಲಿ ಸರಿಯಾಗಿ ಪ್ರೊಸೆಸ್ ಮಾಡಲಿಲ್ಲ ಅದು. ಸೊ ಈ ರೀತಿ ಆದಾಗ ನೀವು ರಿಪೀಟ್ ಸ್ಯಾಂಪಲ್ ಅನ್ನ ಹೇಳಬೇಕು. ಇದು ಮೋಸ್ಟ್ ಕಾಮನ್ಲಿ ನಾವು ನೋಡ್ತಾ ಇರ್ತೀವಿ. ಎರಡನೇದು ಡಿಹೈಡ್ರೇಷನ್, ಪೇಷಂಟು ಸರಿಯಾಗಿ ನೀರೇ ಕುಡಿದಿರೋದಿಲ್ಲ. ಓಕೆ, ಅವರು ಬಹಳ ನೀರು ಅಥವಾ ಅವರಿಗೆ ಲೂಸ್ ಮೋಷನ್ನು, ವಾಮಿಟಿಂಗು ಈ ರೀತಿ ಆಗ್ತಾ ಇರುತ್ತೆ, ಬಾಡಿಯಲ್ಲಿ ಇದ್ದಿದ್ದ ನೀರೆಲ್ಲ ಹೋಗ್ಬಿಟ್ಟಿರುತ್ತೆ. ಅವರು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡ್ತಾರೆ, ಕಾನ್ಸಂಟ್ರೇಟೆಡ್ ಬ್ಲಡ್ ಇರೋದ್ರಿಂದ ಆವಾಗ ಈ ರೀತಿ ಹೈ ಹಿಮೋಗ್ಲೋಬಿನ್ ಬರ್ಬೋದು. ಆ್ಯಂಡ್ ಮೋಸ್ಟ್ ಕಾಮನ್ ಕಾಸ್ ಆಲ್ಸೋ ಸಹ ಡಿಹೈಡ್ರೇಷನ್. ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆದಾಗ, ನೀವು ನೀರನ್ನು ಕಡಿಮೆ ಕುಡಿತಾ ಇದ್ದೀರಾ ಅಥವಾ ನಿಮಗೆ ಲೂಸ್ ಮೋಷನ್ನು, ವಾಮಿಟಿಂಗು ಈ ರೀತಿ ಆಗ್ತಾ ಇದೆ ಆ್ಯಂಡ್ ಅದರಿಂದ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ. ಸೊ ನಿಮ್ಮ ಡಿಹೈಡ್ರೇಷನ್ ಇದ್ದಾಗ. ಮೂರನೇದು ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ. ಸ್ಮೋಕರ್ಸಲ್ಲಿ ಹಿಮೋಗ್ಲೋಬಿನ್ನ ಲೆವೆಲ್ ಹೆಚ್ಚಿಗೆ ಬರುತ್ತೆ. ಸೊ ನೀವು ಸ್ಮೋಕ್ ಮಾಡ್ತಾ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಆಮ್ಲಜನಕ ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ಕಾಂಪೆನ್ಸೇಟ್ ಮಾಡೋಕ್ಕೆ ನಿಮ್ಮ RBCs, ನಿಮ್ಮ ಕೆಂಪು ರಕ್ತ ಕಣಗಳು ಹೆಚ್ಚಿಗೆ ಆಗಕ್ಕೆ ಶುರು ಆಗ್ತವೆ. ಸೊ ಅದರಿಂದ ನಿಮಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರುತ್ತೆ. ಸೊ ನೀವು ಸ್ಮೋಕ್ ಮಾಡ್ತಾ ಇತ್ತು ಅಂದಾಗ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ನೀವು ಒಂದು ಹೈ ಆಲ್ಟಿಟ್ಯೂಡ್ ಅಲ್ಲಿ ಇದ್ದೀರಾ, ನೀವು ಸಮುದ್ರ ಲೆವೆಲ್ಗಿಂತ ಹೆಚ್ಚಿಗೆ ಹೈಟ್ ಅಲ್ಲಿ ಇದ್ದೀರಾ, ಅಂತ ಪ್ರದೇಶದಲ್ಲಿ ಇದ್ದೀರಾ ಅಂದಾಗ ನ್ಯಾಚುರಲಿ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇರುತ್ತೆ. ಅಂಥವರಿಗೆ ಬಿಕಾಸ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ನಿಮ್ಮ ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗೋ ಸಲುವಾಗಿ ಈ ರೀತಿ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ನಿಮಗೆ ಲಂಗ್ ಡಿಸೀಸ್ ಇದೆ, ನೀವು ಬಹಳ ಸ್ಮೋಕ್ ಮಾಡ್ತಾ ಇದ್ದೀರಾ, ನೀವು ಕೆಮ್ಮಿ ನಿಮ್ಮ ಬ್ರಾಂಕೈಟಿಸ್ ಆಗಿಬಿಟ್ಟಿದೆ, ಅಥವಾ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇದೆ, ನಿಮಗೆ ಅಸ್ತಮಾ ಇದೆ. ಸೊ ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ನಿಮ್ಮ ಪುಪ್ಪುಸಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಆಮ್ಲಜನಕ ಕೊರತೆ ಆಗ್ತಾ ಇರುತ್ತೆ. ಈ ಆಮ್ಲಜನಕ ಕೊರತೆ ಆಗ್ತಾ ಇದೆ ಅಂತ ನಿಮ್ಮ ರಕ್ತನಾಳಗಳನ್ನು ಅದನ್ನ ನಿಮ್ಮ RBCs ಅದನ್ನ ಕಾಂಪೆನ್ಸೇಟ್ ಮಾಡೋಕ್ಕೆ ಅವು ಹೆಚ್ಚಿಗೆ ಆಗ್ತವೆ. ಸೊ ಅಂಥವರಲ್ಲಿ, ಈ ಲಂಗ್ ಡಿಸೀಸ್ ಇದ್ದವರಲ್ಲಿ, ಪುಪ್ಪುಸದ ರೋಗಗಳು ಇದ್ದವರಲ್ಲಿ ಈ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಓಕೆ, ಕಿಡ್ನಿಯಲ್ಲಿ ಏನಾದರೂ ಟ್ಯೂಮರ್ ಎಕ್ಸೆಟ್ರಾ ಆಗಿದೆ, ಅದು ಹೆಚ್ಚಿಗೆ ಎರಿಥ್ರೋಪಾಯಟಿನ್ ಅನ್ನುವಂಥ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೋದು. ಇದರಿಂದ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಕೆಲವೊಂದ್ಸಲ ಈ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇರುತ್ತೆ, ಹುಟ್ಟಿದಾಗಲೇ ಮಗುವಿಗೆ ಈ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಆವಾಗೆಲ್ಲ ಏನಾಗುತ್ತೆ, ಸರಿಯಾದ ಆಮ್ಲಜನಕ ಸಿಗೋದಿಲ್ಲ ಆ್ಯಂಡ್ ಆವಾಗ ಹಿಮೋಗ್ಲೋಬಿನಿನ ಲೆವೆಲ್ ಹೆಚ್ಚಿಗೆ ಬರ್ತಾ ಇರ್ಬೋದು ಆಸ್ ಅ ಕಾಂಪೆನ್ಸೇಟರಿ ಮೆಕ್ಯಾನಿಸಮ್. ನೀವು ಈ ಇಂಡಸ್ಟ್ರೀಸ್ ಎಲ್ಲಿ ಬಹಳ ಈ ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಹೆವಿ ಪೊಲ್ಯೂಷನ್ ಇರ್ಬೋದು, ಆ ಥರದ ಪ್ರದೇಶದಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಬಾಡಿಗೆ ಅಷ್ಟು ಆಕ್ಸಿಜನ್ ಸಿಗದೇ ಇದ್ದಾಗ ನಿಮ್ಮ ಬಾಡಿ ಈ ರೀತಿ ಹಿಮೋಗ್ಲೋಬಿನನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. ಸೊ ನಿಮ್ಮ ಪರಿಸರ, ನಿಮ್ಮ ಎನ್ವಿರಾನ್ಮೆಂಟಲ್ ಸ್ಟೇಟಸ್ ಹೇಗಿದೆ ಅದ್ರ ಮೇಲೂ ಸಹ ನಿಮ್ಮ ಹಿಮೋಗ್ಲೋಬಿನ್ನ ಲೆವೆಲ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಆ್ಯಂಡ್ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಲೈಕ್ ಪಾಲಿಸೈಥೀಮಿಯಾ, ವೇರಾ ಎಕ್ಸೆಟ್ರಾ, ನಿಮ್ಮ ಮೂಳೆ ಮಜ್ಜೆನೇ ಹೆಚ್ಚಿಗೆ ಹಿಮೋಗ್ಲೋಬಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕ್ಯಾನ್ಸರ್ಸ್ ಅಲ್ಲಿ. ಓಕೆ, ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಸೊ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂತು ಅಂದಾಗ ಇವೆಲ್ಲ ಕಾರಣ ಇರ್ಬೋದು. ಲ್ಯಾಬಲ್ಲೇ ಏನಾದರೂ ಎರರ್ ಇರ್ಬೋದು, ಲ್ಯಾಬೇ ಸರಿಯಾಗಿ ಟೆಸ್ಟ್ ಮಾಡದೇ ಇರ್ಬೋದು, ಅಥವಾ ಪ್ರತಿ ಸಲ ನೀವು ಮಾಡ್ಕೊಂಡಾಗ ಅದು ಹೆಚ್ಚಿಗೆನೇ ಬರ್ತಾ ಇದೆ ಅಂದಾಗ ಒಂದು ನೀವು ಡಿಹೈಡ್ರೇಟ್ ಆಗಿರ್ತೀರ, ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಡಿಹೈಡ್ರೇಷನ್ ಆಗಿದೆ, ನೀರು ಕುಡಿತಾ ಇಲ್ಲ, ಅಥವಾ ಲೂಸ್ ಮೋಷನ್ನು ಈ ರೀತಿ ಪ್ರಾಬ್ಲಮ್ಸ್ ಆಗಿಬಿಟ್ಟಿದ್ದಾವೆ. ನೀವು ಈ ಸಮುದ್ರ ಪ್ರದೇಶಕ್ಕಿಂತ ಹೆಚ್ಚಿಗೆ ಹೈ ಆಲ್ಟಿಟ್ಯೂಡ್ ಇರುವಂಥ ಜಾಗದಲ್ಲಿ ಇರ್ತೀರಾ. ಸೊ ನ್ಯಾಚುರಲಿ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು. ನೀವು ತುಂಬ ಸ್ಮೋಕ್ ಮಾಡ್ತಾ ಇದ್ದೀರಾ, ನಿಮಗೆ ಲಂಗ್ ಪ್ರಾಬ್ಲಮ್ಸ್ ಇದೆ, ಲಂಗ್ ಅಥವಾ ಪುಪ್ಪುಸದ ರೋಗಗಳಿದ್ದಾವೆ, ಅದರಿಂದ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಕಿಡ್ನಿಯಲ್ಲಿ ಏನಾದರೂ ಟ್ಯೂಮರ್ಸ್ ಇತ್ತು ಅಂದರೆ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಅಥವಾ ನಿಮಗೆ ಮೂಳೆ ಮಜ್ಜೆಯ ಕ್ಯಾನ್ಸರ್, ಪಾಲಿಸೈಥೀಮಿಯಾ, ವೆರಾ ಎಕ್ಸೆಟ್ರಾ ಇದ್ದಾಗ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು.
ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಯಿತು ಅಂದರೆ ನಿಮ್ಗೆ ಏನು ಲಕ್ಷಣಗಳು ಬರ್ತವೆ? ಭಾಳಷ್ಟು ಜನರಿಗೆ ಅವ್ರಿಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇರೋದು ಗೊತ್ತೇ ಆಗೋದಿಲ್ಲ, ಅವ್ರಿಗೇನು ಲಕ್ಷಣಗಳು ಇರದೇ ಇರ್ಬೋದು. ಕೆಲವೊಬ್ಬರಿಗೆ ಲ್ಯಾಬಲ್ಲಿ ಹೋಗಿ ಏನೋ ಒಂದು ಟೆಸ್ಟ್ ಮಾಡ್ಕೊಳಕ್ಕೆ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬೋದು ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇದೆ ಅಂತ. ಕೆಲವೊಂದು ಸಲ ಪೇಷಂಟ್ಸಿಗೆ ಹೆಡೇಕ್ ಬರ್ಬೋದು, ಬಹಳ ಯಾವಾಗ ನೋಡಿದ್ರು ಅವ್ರು ತಲೆನೋವು ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಒಂದು CBC ರಿಪೋರ್ಟ್ ನೋಡಿದಾಗ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಹೆಡೇಕ್ ಬರೋದು ಒನ್ ಆಫ್ ದ ರೀಸನ್ ಇರ್ಬೋದು. ಯಾಕಂದರೆ ನಾನು ಹೇಳಿದೆ, ಒಂದು ಹೈವೇಯಲ್ಲಿ ಇಷ್ಟು ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, ಸೊ ಅದು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಸರಿಯಾಗಿ ರಕ್ತ ಫ್ಲೋನೇ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ನಿಮ್ಗೆ ಹೆಡೇಕ್ ಬರ್ತಾ ಇರ್ಬೋದು. ಅವರ ಸ್ಕಿನ್ ಏನಿರುತ್ತೆ ಒಂಥರ ಫ್ಲಶ್ಡ್ ಸ್ಕಿನ್ನು, ಅವರು ಬಹಳ ಕೆಂಪು ಕಾಣ್ತಿರ್ತಾರೆ. ಸೊ ಬಿಕಾಸ್ ಆಫ್ ದ ಹೈ ಹಿಮೋಗ್ಲೋಬಿನ್ ಅಂದರೆ ಅದು ಕೆಂಪು ಕಲರ್ ಕೊಡುವಂಥದ್ದೇ ಈ ಹಿಮೋಗ್ಲೋಬಿನ್ ಅಲ್ವಾ. ಸೊ ಅದು ಹೆಚ್ಚಿಗೆ ಆದಾಗ ಅವರ ಸ್ಕಿನ್ ಏನಿದೆ ಫ್ಲಶ್ಡ್ ಲುಕ್ ಇರುತ್ತೆ. ಸೊ ಸ್ಕಿನ್ ಬಹಳ ಒಂಥರ ರೆಡ್ಡಿಶ್ ಕಾಣ್ತಾ ಇರ್ಬೋದು. ಇದರಿಂದ ಅವರಿಗೆ ತುರ್ಕೆ ಸಹ ಬರ್ತಾ ಇರ್ಬೋದು, ಸ್ಕಿನ್ ಇಚ್ಚಿಂಗ್ ಆಗ್ತಾ ಇರ್ಬೋದು. ಕೆಲವೊಂದ್ಸಲ ಪೇಷಂಟ್ಸು ಎಲ್ಲ ಟ್ರೀಟ್ಮೆಂಟನ್ನು ಮಾಡ್ಕೊಳ್ತಾರೆ, ನಮಗೆ ಅಲರ್ಜಿ ಇದೆ, ಅದಿದೆ ಇದಿದೆ ಅಂತ. ಯಾವಾಗ ಅವ್ರ ಹಿಮೋಗ್ಲೋಬಿನ್ ನೋಡ್ತೀವಿ, ಅವರ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ಇದರಿಂದ ಸಹ ಅವರಿಗೆ ಮೈಯಿಂದ ತುರ್ಕೆ ಬರ್ತಾ ಇರ್ಬೋದು. ನಾನು ಹೇಳಿದೆ, ಈ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆದಾಗ ನಿಮಗೆ ರಕ್ತ ಸಪ್ಲೈ ಸರಿ ಆಗೋದಿಲ್ಲ, ಅದು ಬ್ಲಾಕ್ ಮಾಡ್ತಾ ಇರುತ್ತೆ ರಕ್ತ ಸಪ್ಲೈಯನ್ನು. ಸೊ ಆದ್ದರಿಂದ ಪೇಷಂಟ್ಸಿಗೆ ಈ ನಿಮ್ಮ ಬ್ರೈನಿಗೆ ಸರಿಯಾಗಿ ರಕ್ತ ಸಪ್ಲೈ ಆಗಲಿಲ್ಲ ಅಂದಾಗ ಸ್ವಲ್ಪ ತಲೆ ತಿರುಗದಂಗೆ ಆಗೋದು, ದೃಷ್ಟಿ ಸ್ವಲ್ಪ ಮಂಜಾದಂಗೆ ಆಗೋದು, ಬಹಳ ಸುಸ್ತಾಗೋದು, ವೀಕ್ನೆಸ್ ಆಗೋದು, ಕೆಲವೊಮ್ಮೆ ಉಸಿರಾಡಕ್ಕೇನೆ ತೊಂದರೆ ಆಗೋದು, ಇವೆಲ್ಲ ಲಕ್ಷಣಗಳು ಪೇಷಂಟ್ಸ್ ಅಲ್ಲಿ ಬರ್ತಾ ಇರ್ಬೋದು. ಸೊ ಇವು ಕೆಲವೊಂದು ಲಕ್ಷಣಗಳಿರ್ತವೆ ವೆನ್ ಹಿಮೋಗ್ಲೋಬಿನ್ ಈಸ್ ಹೈ. ಬಟ್ ಕೆಲವೊಂದು ಲಕ್ಷಣಗಳನ್ನ ನೀವು ನಿರ್ಲಕ್ಷಿಸಕ್ಕೆ ಹೋಗಬಾರ್ದು. ನಿಮ್ಮ ಹಿಮೋಗ್ಲೋಬಿನ್ ಸಹ ಹೈ ಇದೆ, ನಿಮಗೆ ಎದೆ ನೋಯ್ತಾ ಇದೆ, ಚೆಸ್ಟ್ ಪೇನ್ ಬರ್ತಾ ಇದೆ, ನೀವು ಕೇರ್ಫುಲ್ ಆಗಿರಬೇಕು. ನಿಮ್ಮ ಕೈಗಳ ಅಥವಾ ನಿಮ್ಮ ಕಾಲುಗಳ ಕಲರ್ ಚೇಂಜಸ್ ಆಗ್ತಾ ಇದ್ದಾವೆ, ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನ ಭೇಟಿ ಆಗಬೇಕು. ನಿಮಗೆ ಫ್ರೀಕ್ವೆಂಟ್ಲಿ ನಿಮಗೆ ತಲೆ ತಿರುಗ್ತಾ ಇದೆ, ದೃಷ್ಟಿ ಸ್ವಲ್ಪ ಮಂಜಾಗ್ತಾ ಇದೆ, ನಿಮ್ಮ ಡಾಕ್ಟ್ರನ್ನ ಭೇಟಿ ಆಗಬೇಕು. ನೀವು ಎಚ್ಚರ ತಪ್ಪಿ ಬಿದ್ರಿ, ಲಾಸ್ ಆಫ್ ಕಾನ್ಷಿಯಸ್ನೆಸ್ ಆಯಿತು, ಆವಾಗ ನೀವು ನಿಮ್ಮ ಡಾಕ್ಟ್ರನ್ನ ಭೇಟಿ ಆಗಲೇಬೇಕಾಗತ್ತೆ. ಯಾಕಂದ್ರೆ ಇವೆಲ್ಲ ಏನು ಹೇಳ್ತವೆ, ನಿಮಗೆ ಎಲ್ಲಾದರೂ ಬ್ಲಡ್ ಕ್ಲಾಟ್ ಆಗ್ತಾ ಇದೆ, ನಿಮಗೆ ಪ್ಯಾರಾಲಿಸಿಸೋ, ಸ್ಟ್ರೋಕೋ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಡ್ತಾ ಇರ್ತವೆ. ಸೊ ಇವು ಕೆಲವೊಂದು ಲಕ್ಷಣಗಳಿರಬಹುದು ಇನ್ ಕೇಸ್ ಆಫ್ ಹೈ ಹಿಮೋಗ್ಲೋಬಿನ್. ನೋಡಿ, ಇವೆಲ್ಲ ಲಕ್ಷಣಗಳು ಎಲ್ಲರಲ್ಲೂ ಇರಬೇಕು ಅಂತ ಇಲ್ಲ, ಬಟ್ ಬಿಕಾಸ್ ಈ ಹೆವಿ ಲೋಡ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಬ್ಲಡ್ ತುಂಬಾ ಥಿಕ್ ಆಗಿರುತ್ತೆ, ಇದು ಅಲ್ಲಲ್ಲೇ ಹೆಪ್ಪುಗಟ್ಕೊಂಡು ಇವೆಲ್ಲ ಲಕ್ಷಣಗಳನ್ನು ತರ್ತಾ ಇರ್ತವೆ. ಸೊ ನಿಮ್ಮ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯುವೇಟ್ ಮಾಡಬೇಕಾಗತ್ತೆ, ಪತ್ತೆ ಹಚ್ಚಬೇಕಾಗತ್ತೆ ಆ್ಯಕ್ಚುಲಿ ಇದಕ್ಕೆ ಏನು ಕಾರಣ, ಯಾಕೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗ್ತಾ ಇದೆ, ಮತ್ತು ನಿಮ್ಗೆ ಏನು ಹಾಕ್ಬೋದು ನಿಮ್ಮ ಡಾಕ್ಟರ್. ಸೊ ದ್ಯಾಟ್ ಡಿಪೆಂಡಿಂಗ್ ಅಪಾನ್ ದ ಕಾಸ್, ಈಗ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮೋಕಿಂಗನ್ನು ನಿಲ್ಸಕ್ಕೆ ಹೇಳ್ತಾರೆ. ಮೂಳೆ ಮಜ್ಜೆಯಲ್ಲಿಯೇ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ರಕ್ತವನ್ನ ತೆಳ್ಳಗೆ ಮಾಡಲಿಕ್ಕೆ ನಿಮ್ಗೆ ಔಷಧಿಯನ್ನ ಹಾಕಬೇಕಾಗತ್ತೆ. ಸೊ ಕೆಲವೊಂದ್ಸಲ ನಿಮ್ಗೆ ರಕ್ತವನ್ನ ಡೊನೇಟ್ ಮಾಡಕ್ ಹೇಳ್ತಾರೆ, ಫ್ಲೆಬೋಟಮಿ ಮಾಡಕ್ ಹೇಳ್ತಾರೆ, ಸೊ ದಟ್ ಸ್ವಲ್ಪ ಬ್ಲಡ್ಡಿನ ಕಡಿಮೆ ಆಗಲಿ ನಿಮ್ಮ ಬಾಡಿಯಲ್ಲಿ ಅಂತ. ಬಟ್ ಮೇನ್ ಏನಿರುತ್ತೆ, ಕಾಸ್ ಅನ್ನ ನಾವು ಟ್ರೀಟ್ ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ ಅನ್ನ ಹಾಕಬೇಕಾಗತ್ತೆ. ಹೇಗೆ ಪತ್ತೆ ಹಚ್ತೀವಿ, ಹೇಗೆ ಇದನ್ನ ಟ್ರೀಟ್ ಮಾಡ್ತೀವಿ, ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಟ್ ನೆನ್ಪಿಟ್ಕೊಳ್ಳಿ, ಈ ಹೈ ಹಿಮೋಗ್ಲೋಬಿನ್ ಇಂದ ಇವೆಲ್ಲ ಲಕ್ಷಣಗಳು ಬರ್ತಾ ಇರ್ಬೋದು ಆ್ಯಂಡ್ ಇದು ಕೆಲವೊಂದ್ಸಲ ಡೇಂಜರಸ್ ಇರುತ್ತೆ. ಸೊ ನೀವು ಅಡಿಕ್ವೇಟ್ ಪ್ರಾಪರ್ ಟ್ರೀಟ್ಮೆಂಟ್ ಅನ್ನ ಸಹ ಇದಕ್ಕೆ ತಗೊಳ್ಬೇಕಾಗತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ ಹೈ ಹಿಮೋಗ್ಲೋಬಿನ್ ಅಂದ್ರೆ ಏನು, ಯಾಕೆ ಆಗತ್ತೆ, ಮತ್ತು ಇದರಿಂದ ಏನು ಲಕ್ಷಣಗಳು ಬರ್ತಾ ಇರ್ತವೆ. Thank you so much for watching the video. Please like, share and subscribe the channel. Thank you.